ಅಡಿಕೆಯಲ್ಲಿ ಕಾಡುವಂತಹ ಹರಳು ಉದುರುವುದು ಮತ್ತು ಇಂಗಾರ ಒಣಗುವುದು ಬಹುತೇಕ ಅಡಿಕೆ ಬೆಳೆಗಾರರಿಗೆ ಸಮಸ್ಯೆ ಕಾಡುತ್ತಿದೆ. ಈ ಇಂಗಾರ ಕೊಳೆ ರೋಗದ ಲಕ್ಷಣ ಇಂಗಾರ ಓಪನ್ ಆಗದೇ ಇರುವುದು ಮತ್ತು ಒಣಗುವುದು ಕಂಡುಬರುತ್ತದೆ. ಇದರಿಂದ ಎಳೆಕಾಯಿ ಉದುರುವ ರೋಗದ ನಷ್ಟವು 30ರಿಂದ 40% ಹಾನಿಯನ್ನುಂಟು ಮಾಡುತ್ತದೆ. ಇದರ ನಿರ್ವಹಣೆ ನಿಮ್ಮ ತೋಟದಲ್ಲಿ ಒಣಗಿರ್ತಕ್ಕಂತಹ ಹಿಂಗಾರುಗಳನ್ನು ಗಿಡದಿಂದ ಬೇರ್ಪಡಿಸಿ ಅವುಗಳನ್ನು ಸುಡಬೇಕು. ಒಂದು ವೇಳೆ ಹಾಗೆ ಮರದಲ್ಲಿ ಇದ್ದರೆ ಹೊಸದಾಗಿ ಬಂದಿರೋ ಹಿಂಗಾರುಗಳಿಗೆ ಮತ್ತೆ ಹರಡುತ್ತದೆ. ಹಾಗೆ ಇದರ ಒಂದು ನಿರ್ವಹಣೆಗೆ ಬಂದ್ಬಿಟ್ಟು ಇದು ನಿಮಗೆ ಲಿಕ್ವಿಡ್ ಅಲ್ಲ, ಪೌಡರ್ ಅಲ್ಲ, ಇದೊಂಥರ ನಿಮಗೆ ಜೆಲ್ ಫಾರ್ಮ್ ಅಲ್ಲಿ ಸಿಗುತ್ತೆ. ಇದರಲ್ಲಿ ನಿಮಗೆ ಲಘು ಪೋಷಕಾಂಶಗಳಾಗಿರ್ಬೋದು, ಅಡಿಕೆಗೆ ಬೇಕಾಗಿರ್ತಕ್ಕಂಥದ್ದು, ಜೊತೆಲಿ ಸೂಕ್ಷ್ಮಾಣು ಜೀವಿಗಳು ಉತ್ಪತ್ತಿ ಆಗ್ಲಿಕ್ಕೆ ಏನೇನೆಲ್ಲ ಬೇಕು, ಭೂಮಿಯಲ್ಲಿ ತೇವಾಂಶನ ಕಾಪಾಡ್ಲಿಕ್ಕೆ ಯಾವ ಒಂದು ಅಂಶ ಬೇಕು ಅಷ್ಟು ಕಂಟೆಂಟ್ ಈ ಒಂದು ಕ್ರಾಪ್ ವಿಟಾದಲ್ಲಿದೆ. ಇದನ್ನ ನೀವು 200 ಲೀಟರ್ ಬ್ಯಾರಲ್ ಅಲ್ಲಿ ಮಿಕ್ಸ್ ಮಾಡಬೇಕು. ಜೊತೆಲಿ ಭೂಮಿ ಸುಧಾ ಅಂತೇಳಿ ಈ ಒಂದು ಪ್ರಾಡಕ್ಟ್ ಕೂಡ ಬಹಳಷ್ಟು ಕೆಲಸ ಮಾಡುತ್ತೆ. ಹ್ಯೂಮಿಕ್, ಫಲ್ವಿಕ್, ಅಮೇನೋ ಏನ್ ಬೇಕು ಭೂಮಿಗೆ ಸತ್ವಗಳನ್ನ ನೀಡುತ್ತೆ. ಜೊತೆಲಿ DOG-80 ದಾದಾಜಿ ಆರ್ಗ್ಯಾನಿಕ್ ಜೀವಾಮೃತ ಅಂತೇಳಿ ಈ ಒಂದು ಪ್ರಾಡಕ್ಟ್ ಅನ್ನು ಕೂಡ ನೀವು 200 ಲೀಟರ್ ಅಲ್ಲಿ ಮಿಕ್ಸ್ ಮಾಡಬೇಕು. ಇದು ಕೂಡ ನಿಮಗೆ ಸಣ್ಣ ಪುಟ್ಟ ಡಿಸೀಸ್ ಅನ್ನು ಕಡಿಮೆ ಮಾಡುತ್ತೆ. ಜೊತೆಲಿ ಭೂಮಿಯಲ್ಲಿ ನೀರನ್ನ ಹಿಡಿದಿರ್ತಕ್ಕಂಥ ಶಕ್ತಿನೂ ಕೂಡ ಇದು ಹೆಚ್ಚಾನೆಚ್ಚು ಭೂಮಿ ಕೊಡುತ್ತೆ. ಜೊತೆಲಿ ASP-90 ಇದೇನ್ ಮಾಡುತ್ತೆ, ಇದು ಪೆನಿಟ್ರೇಟರ್ ಮತ್ತೆ ಆಕ್ಟಿವೇಟರ್ ಕೆಲಸ ಮಾಡುತ್ತೆ. ಅಂದ್ರೆ ಈ ಎಲ್ಲಾ ಅಂಶಗಳಿರ್ತಕ್ಕಂಥ ಪ್ರಾಡಕ್ಟ್ ಅನ್ನ ರೂಟ್ಗೆ ನೀಟಾಗಿ ಇದು ಸ್ಪ್ರೆಡ್ ಮಾಡುತ್ತೆ. ಈ ಇಷ್ಟು ಪ್ರಾಡಕ್ಟ್ ಅನ್ನ ನೀವು ಬಳಸೋದ್ರಿಂದ ಅಡಿಕೆ ತೋಟನ ಬಹಳ ನೀಟಾಗಿ ನಿರ್ವಹಣೆ ಮಾಡಬಹುದು ಅತಿ ಕಡಿಮೆ ಖರ್ಚಿನಲ್ಲಿ.